ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಈ ರೀತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮೊಯ್ಲಿ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಪ್ರಥಮ ಬಾರಿ ಎಂಎಲ್ಎ ಟಿಕೆಟ್ ಕೊಡಿಸಿದವನು ನಾನು. ಅವರು ಮುಖ್ಯಮಂತ್ರಿ ಆಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕಾಗಲ್ಲ. ಇವತ್ತು ಅವರು ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಸಿಎಂ ಆಗಬೇಕು ಅಂತ ವೀರಪ್ಪ ಮೊಯ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಂತೋಷ್ ಲಾಡ್ ಅವರು ಮತ್ತೊಂದು ಕಡೆ ಹೇಳಿಕೆ ಕೊಟ್ಟಿರೋದು. ಅವರ ಹೇಳಿಕೆಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಂತ ಎಂಬಿ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅನ್ನುವಂಥ ಕನಸಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಹೇಳಿಕೆಗಳು ಹೊರಬಿದ್ದಿವೆ. ಅವರನ್ನು ಪ್ರಪ್ರಥಮ ಅವರಿಗೆ MLA ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು. ಆದ್ದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ. ಯಾಕಂದರೆ ಕಾರ್ಕಳ ಪುಣ್ಯಭೂಮಿ, ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ. ಇಡೀ ಇವತ್ತು ನಾವರು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ, ಅಪಾಯದಲ್ಲಿರುವಾಗ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಹೇಳತಕ್ಕಂಥದ್ದು, ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂಥ ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರ್ತಂದಕ್ಕೆ ನಾನು ಯಾವುದೂ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿರ್ಬೋದು. ಅದ್ರ ಬಗ್ಗೆ ನಾನೇನು ಟೀಕೆ ಮಾತಾಡೋಕೆ ಹೋಗೋದಿಲ್ಲ. ಡಿಸೆಂಟ್ ಇದೆ ಎಸೆನ್ಸ್ ಆಫ್ ಡೆಮೋಕ್ರಸಿ. ನಮ್ಮ ಪಾರ್ಟಿಯಲ್ಲಿ ಡಿಸೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ. ಸೊ ಡಿಸೆಂಟ್ ಅಂದ ತಕ್ಷಣ ಅವರೇನು ಎಲ್ಲದಕ್ಕೂ ವಿರುದ್ಧ ಅಂತಲ್ಲ, ಅವ್ರವ್ರ ಎಕ್ಸ್ಪ್ರೆಷನ್ ಇರ್ತದೆ. ಈಗ ಅವ್ರವ್ರ ಅಭಿಪ್ರಾಯನ ಹೇಳಿದ್ದಾರೆ. ಈಗ ಕೆಲವು 140 ಶಾಸಕರಲ್ಲಿ 2-3 ಶಾಸಕರನ್ನ ಕನ್ಸಿಡರ್ ಎಲ್ಲ 140 ಕನ್ಸಿಡರ್ ಆಗೋದಿಲ್ಲ. ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 140 ಪೀಪಲ್, 140 MLAs ವಿ ಹ್ಯಾವ್ ಗಾಟ್. 2-3 ಸಹಜವಾಗಿ ಮಾತನಾಡಿರ್ತಕ್ಕಂಥ ಇಟ್ ಡಸಂಟ್ ರೆಪ್ರೆಸೆಂಟ್ ದಟ್ ಆಲ್ 140 ಪೀಪಲ್ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಅಲ್ಲ. ಲಾಸ್ಟಿಗೆ ಎಲ್ಲರೂ ಪಕ್ಷದ ನಿಯಮಗಳಿಗೆ ಶಿಸ್ತುಬದ್ಧಕ್ಕೆ ಬರ್ತಾರೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲವರು ಮಾತನಾಡಿರ್ತಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಕ್ ಬರೋದಿಲ್ಲ, ಹೇಳೋದೂ ಇಲ್ಲ. ಅದು ನೀವು ಎಸ್ಸಲ್ಲಿ ಬಿಡಿ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಇಬ್ಬರು ಜನರಲ್ ಸೆಕ್ರೆಟರೀಸು, ಇವರೆಲ್ಲರೂ ಕೂಡ ಅಂತಿಮ. ಈಗ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಅವರು ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್. ಹೀಗಾಗಿ ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ AICC ಅಧ್ಯಕ್ಷರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಹೈಕಮಾಂಡು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು,